ಯಾರಾದರೂ ಒಬ್ಬ ಭಯೋತ್ಪಾದನೆ ಕೃತ್ಯ ನಡೆದರೆ ಅದರಲ್ಲಿ ಸೆರೆ ಆಗುವಂಥ ಅಪರಾಧಿಗಳೇನಿರ್ತಾರೆ ಅವರೆಲ್ಲ ಸಂಘಿಗಳೇ ಆಗಿರ್ತಾರೆ ಅಂತ ಹೇಳುವಂಥ ಮಾತುಗಳನ್ನು ಕೂಡ ಈ ಮನುಷ್ಯ ಆಡಿದ್ದ. ಈ ರಾಹುಲ್ ಗಾಂಧಿಯವರು RSS ಅನ್ನು ಸಿಮಿ ಅಂದರೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳುವಂತಹ ಒಂದು ಭಯೋತ್ಪಾದನಾ ಸಂಘಟನೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಭೇದ ಇಲ್ಲ, ಎರಡೂ ಒಂದೇ ಅಂತ ಹೇಳುವಂತಹ ಮಾತುಗಳನ್ನು ಆಡಿದರು. 70,000ಕ್ಕೂ ಮೀರಿದಂತಹ ಶಾಖೆಗಳನ್ನು, ನಿತ್ಯ ಶಾಖೆಗಳನ್ನು RSS ನಡೆಸ್ತಾ ಇದೆ. ತನ್ಮುಖೇನ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಏನು ಸ್ಥಿತಿಗತಿ ಇದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು RSS ಮಾಡ್ತಾ ಇದೆ. ದೇಶದಾದ್ಯಂತ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡ್ತಾ ಇರೋದು ಯಾರು ಅಂತ ಕೇಳಿದ್ರೆ, ಈಗೀಗ ತೊದಲು ನುಡಿಗಳನ್ನು ನುಡಿಯುವಂಥ ತೊಟ್ಟಿಲಲ್ಲಿ ಇರುವಂತಹ ಮಗುವು ಕೂಡ ಹೇಳುತ್ತೆ ಅದು ವಿದೇಶಿ ಪ್ರೇರಿತವಾದಂತಹ ಭಯೋತ್ಪಾದನಾ ಕೃತ್ಯಗಳು ಅಂತ, ಮುಸಲ್ಮಾನರೇ ಮಾಡ್ತಾ ಇರೋದು ಅಂತ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ RSS ದೇಶ ಪ್ರೇಮಿಗಳನ್ನು ಮಾತ್ರ ಸೃಷ್ಟಿ ಮಾಡುತ್ತೆ ಹೊರತು ಭಯೋತ್ಪಾದಕರನ್ನು ಅಲ್ಲ. ಈ ವಿಷಯವನ್ನು ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಇದು ಒಂದು ತೀರಾ ಗಂಭೀರವಾದಂಥ ಒಂದು ವಿಚಾರ. ಇದನ್ನು ಭಾರತದ ಪ್ರತಿಯೊಬ್ಬ ನಾಗರಿಕನೂ ಅರ್ಥ ಮಾಡ್ಕೊಬೇಕಾಗಿರೋದು ತೀರಮಾನ ಅವಶ್ಯಕತೆ ಇದೆ. ಅದರೊಳಗಾಗಿ ಹಿಂದೂ ಸಮಾಜದ ಪ್ರತಿಯೊಬ್ಬರು ಹಿಂದೂಗಳೂ ಇದನ್ನು ಅರ್ಥೈಸ್ಕೊಂಡಾಗ ಮಾತ್ರ ಹಿಂದೂ ಧರ್ಮಕ್ಕಿರ್ಬೋದು, ಭಾರತ ದೇಶಕ್ಕಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿರ್ಬೋದು ಒಂದು ಶಕ್ತಿ ಪ್ರಾಪ್ತ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸ್ನೇಹಿತರೆ, ನಾನಿವತ್ತು ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಯಾವಾಗ 2014ರಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೋ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ, ಆವಾಗ ಈ ದೇಶದಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಭಯೋತ್ಪಾದನೆಗೆ ಧರ್ಮದ ಭೇದವಿಲ್ಲ, ಎಲ್ಲರೂ ಭಯೋತ್ಪಾದನೆಯನ್ನು ಮಾಡ್ತಾರೆ ಅಂತ ಹೇಳುವಂಥ ಒಂದು ವಿಷಯವನ್ನು ಎಲ್ಲೆಡೆಗೆ ಹಬ್ಬಿಸಲಾಗುತ್ತೆ. ತನ್ಮುಖೇನ ಹಿಂದೂ ಭಯೋತ್ಪಾದನೆ ಮತ್ತು ಕೇಸರಿ ಭಯೋತ್ಪಾದನೆ, ಸ್ಯಾಫ್ರಾನ್ ಟೆರರಿಸಮ್ ಅನ್ನುವಂತಹ ಶಬ್ದಗಳನ್ನು ಹುಟ್ಟು ಹಾಕುವಂತಹ ಒಂದು ಷಡ್ಯಂತ್ರ ಈ ದೇಶದಲ್ಲಿ ನಡೆದಿರುತ್ತೆ. ಹಾಗಾಗಿ ಯಾವಾಗ ದೇಶದ ಎಲ್ಲೆಡೆಯಲ್ಲಿ ಕಾಶ್ಮೀರ ಇಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಕಡೆಗೆ ದೇಶದಲ್ಲಿ ಭಯೋತ್ಪಾದನಾ ಕೃತ್ಯಗಳು ನಡೀತಾ ಇರುತ್ತೋ, ಆಗ ಧೃತಿಗೆಟ್ಟೋಗುತ್ತೆ ಈ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ. ಆವಾಗ ಚಿದಂಬರಂ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ಯಾಫ್ರಾನ್ ಟೆರರಿಸಮ್ ಅಂದರೆ ಕೇಸರಿ ಭಯೋತ್ಪಾದನೆ ಅಂತ ಇದೆ ಅನ್ನೋದನ್ನು ಬಿಂಬಿಸುವಂತಹ ಒಂದು ಕೆಲಸಕ್ಕೂ ಕೂಡ ಈ UPA ಸರ್ಕಾರ ಕೈ ಹಾಕ್ಕೊಟ್ಟಿತ್ತು. ಯಾವಾಗ 2008ರಲ್ಲಿ ಮುಂಬೈನ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದೇ ಸಮಯದಲ್ಲಿ ಮಾಲೇಗಾವ್ನ ಒಂದು ಸ್ಫೋಟ ಪ್ರಕರಣ ನಡೆಯುತ್ತೆ ಮಸೀದಿಯ ಮುಂದೆ. ಅದರಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಆ ಒಂದು ಬೈಕನ್ನು ಉಪಯೋಗ ಮಾಡ್ತಾಯಿದ್ರು. ಆ ಬೈಕ್ ಆ ಸ್ಫೋಟವಾದಂಥ ಸ್ಥಳದಲ್ಲಿ ಇತ್ತು ಅನ್ನುವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಸಮಯಕ್ಕೋಸ್ಕರ ಹೊಂಚು ಹಾಕ್ತಾ ಇದ್ದಂತಹ ಕಾಂಗ್ರೆಸ್ ಪಾರ್ಟಿ ಈ ಒಂದು ಸ್ಫೋಟದ ಆಪಾದನೆಯನ್ನು ಅಭಿನವ ಭಾರತ ಅಂತ ಹೇಳುವಂಥ ಒಂದು ಸಂಘಟನೆಯ ಮೇಲೆ ಹಾಕ್ತಾರೆ. ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಏನು ಅಂತ ಹೇಳಿದ್ರೆ, ಎಲ್ಲ ಹಿಂದುತ್ವವಾದಿ ಸಂಘಟನೆಗಳು, ಅದು ಯಾವುದೇ ಇರ್ಬೋದು, RSSನ ಒಂದು ಕೊಂಡಿಯಲ್ಲಿ ಬರ್ತಕ್ಕಂತಹ ಸಂಘಟನೆಗಳಿರ್ಬೋದು ಅಥವಾ ಬೇರೆ ಸಂಘಟನೆಗಳಿರ್ಬೋದು, ಎಲ್ಲವನ್ನು ಸೇರಿ ಇವರು RSSನ ಒಂದು ಸ್ವಯಂ ಸೇವಕ ಸಂಘಕ್ಕೇ ತಳುಕಾಕ್ತಾರೆ. ಹಾಗಾಗಿ ಅಭಿನವ ಭಾರತ ಇರ್ಬೋದು, ಇನ್ನು ಯಾವುದೇ ಸಂಘಟನೆ ಇರ್ಬೋದು, ಎಲ್ಲವನ್ನು ಸೇರಿ ಇವರು ಕರೆಯೋದು ಸಂಘ ಪರಿವಾರ ಅಂತ. ಹಾಗಾಗಿ ಇದನ್ನು ಇವರದ್ದೇ ಸರ್ಕಾರ ಆವಾಗ ಇದ್ದಿದ್ದು, ಆಡಳಿತದಲ್ಲಿದ್ದಿದ್ದು. ಇವರು ಇದನ್ನು ಯಾವುದೇ ರೀತಿ ರುಜುವಾತು ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿ. ಸೊ ಇದೇನಾಗುತ್ತೆ, ಈ ಕೇಸು ನಿರಂತರವಾಗಿ 17 ವರ್ಷಗಳ ಕಾಲ ನಡೆದು ಇವಾಗ ಆ ಪ್ರಮುಖ ಆರೋಪಿಗಳು 7 ಜನ ಏನಿದ್ರು, ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಮತ್ತು ಕರ್ನಲ್ ಪುರೋಹಿತ್ ಅವರು ಸೇರಿದಂತೆ 7 ಜನರು ಖುಲಾಸೆ ಆಗಿದ್ದಾರೆ. ಆದರೆ ಇದಕ್ಕೂ ಮುಂಚೆ ಸಾಧ್ವಿ ಪ್ರಜ್ಞಾ ಸಿಂಗ್ ಮತ್ತು ಕರ್ನಲ್ ಪುರೋಹಿತ್ರವ್ರಿಗೆ ಯಾವ ವಿಧವಾದಂಥ ಚಿತ್ರಹಿಂಸೆಯನ್ನು ಇವರು ಕೊಟ್ಟಿದ್ರು ಅಂತ ಹೇಳಿದ್ರೆ, ಕ್ಯಾನ್ಸರ್ ಪೀಡಿತರಾಗ್ಬಿಡ್ತಾರೆ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು. ವಾರಗಟ್ಟಲೆ ಕಾಲ ಉಪವಾಸ ಇರ್ತಾರೆ. ನನ್ನನ್ನು ನಗ್ನವಾಗಿ ತನಿಖೆಯನ್ನು ಮಾಡಲಾಗ್ತಾಯಿತ್ತು, ನನಗೆ ಬೂಟ್ ಕಾಲ್ನಲ್ಲಿ ಒದೆಯಲಾಗ್ತಾಯಿತ್ತು ಅಂತ ಹೇಳುವಂಥ ಮಾತುಗಳನ್ನು ಅವರು ತುಂಬ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಅದು ಇರಲಿ, ತೀರ್ಪು ಹೇಗೂ ಇರಲಿ, ತೀರ್ಪೀಗ ಖುಲಾಸೆ ಆಗಿದೆ. ಈಗ ಅದಕ್ಕೆ ಕೆಲವು ವಾದಗಳು ಹುಟ್ಟಿದೆ. ಏನು ದಿಗ್ವಿಜಯ್ ಸಿಂಗ್ ಇರ್ಬೋದು,
ಪಿ ಚಿದಂಬರಂ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಇವರೆಲ್ಲ ಏನೇನು ಆಪಾದನೆಗಳನ್ನ ಮಾಡ್ತಾಯಿದ್ರು ಇವತ್ತು ಅದಕ್ಕೆಲ್ಲ ಒಂದು ಸ್ಪಷ್ಟ ಉತ್ತರ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಹಿಂದೂ ಸಮಾಜ ಸ್ಪಷ್ಟವಾದ ಒಂದು ಪ್ರಶ್ನೆಯನ್ನು ತನ್ನ ಮುಂದೆ ಇಟ್ಕೊಳ್ಳುವಂತಹ ಒಂದು ಕಾಲಘಟ್ಟ ಇವಾಗ ಒದಗಿ ಬಂದಿರತಕ್ಕಂಥದ್ದು. ನೋಡಿ, ಈ ದಿಗ್ವಿಜಯ್ ಸಿಂಗ್ ಇದ್ರಲ್ಲ, ಇವರು ಮೊದಲು ಏನು ಹೇಳ್ತಾಯಿದ್ರು ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಭಯೋತ್ಪಾದನೆ ಕೃತ್ಯ ನಡೆದರೆ ಅದರಲ್ಲಿ ಸೆರೆ ಆಗುವಂಥ ಅಪರಾಧಿಗಳೇನಿರ್ತಾರೆ ಅವರೆಲ್ಲ ಸಂಘಿಗಳೇ ಆಗಿರ್ತಾರೆ ಅಂತ ಹೇಳುವಂಥ ಮಾತುಗಳನ್ನು ಕೂಡ ಈ ಮನುಷ್ಯ ಆಡಿದ್ದ. ಆದರೆ ಈ ತೀರ್ಪು ಬಂದಾದ ಮೇಲೆ ಏನು ಹೇಳ್ತಾರೆ ಅಂದರೆ, ಭಯೋತ್ಪಾದಕರಿಗೆ ಯಾವುದು ಧರ್ಮ ಇಲ್ಲ ಅಂತ ಇವಾಗ ಆ ಕಡೆಗೆ ಮುಖ ತಿರುಗಿಸ್ಕೊಂಡು ಹೋಗುವಂಥ ಮಾತುಗಳನ್ನು ಆಡ್ತಾರೆ. ನಿನ್ನೆ ಮೊನ್ನೆ ರಾಹುಲ್ ಗಾಂಧಿ ಅವ್ರಿಗೆ ಸಂಸತ್ ಭವನದ ಮುಂದೆ ಪ್ರಶ್ನೆಯನ್ನು ಮಾಡ್ತಾರೆ ಮಾಧ್ಯಮದವರು, ಮಾಲೆಗಾಂವ್ ಸ್ಫೋಟ ಪ್ರಕರಣದ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದರೆ, ನಿಮ್ಗಿವಾಗ ಅದು ಬಹುಮುಖ್ಯವಾದ ವಿಷಯ ಅಲ್ಲ, ಈಗ ಡೆಡ್ ಎಕಾನಮಿ ಬಗ್ಗೆ ನಾವು ಮಾತಾಡೋಣ ಅಂತ ಟ್ರಂಪ್ ಅವರ ವಾಕ್ಯಗಳನ್ನು ಉಚ್ಚಾರಣೆ ಮಾಡ್ತಾರೆ. ಹಾಗಾಗಿ ನಾವು ನೋಡಬೇಕಿಲ್ಲಿ ಈ ಸ್ಯಾಫ್ರಾನ್ ಟೆರರಿಸಮ್ ಅನ್ನೋದನ್ನು ಹುಟ್ಟಾಕೋದ್ರ ಹಿಂದೆ ಏನೆಲ್ಲ ಈ ಕಾರಣಗಳಿತ್ತು ಅಂದರೆ, ಎರಡು ಪ್ರಮುಖವಾದ ಕಾರಣಗಳು ಎದ್ದು ಕಾಣುತ್ತೆ. ಯಾಕೆಂದರೆ ದೇಶದಲ್ಲಿ ನಡೆದಂಥ ಎಲ್ಲ ಭಯೋತ್ಪಾದನಾ ಕೃತ್ಯಗಳಿಗೂ ಮುಸಲ್ಮಾನರೇ ಕಾರಣ ಅಂತ ಹೇಳ್ಬಿಟ್ರೆ, ನಮ್ಮ ಬ್ರದರ್ಸು ಅಂತ ಹೇಳ್ಕೊಂಡು ತಿರುಗಾಡುವಂತಹ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿ ಮತ ಬ್ಯಾಂಕ್ ಡ್ಯಾಮೇಜ್ ಆಗುತ್ತೋ ಅನ್ನುವಂಥ ಒಂದು ವಿಷಯ ಅಡಗಿತ್ತು. ಮತ್ತು ಭಯೋತ್ಪಾದನೆಗೆ ಧರ್ಮಭೇದವಿಲ್ಲ ಅಂಥೇಳಿ ಹಿಂದೂಗಳೂ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಆವಾಗ ತನ್ಮುಖೇನ ಹಿಂದೂ ಸಮಾಜವನ್ನು ಒಡಿಬೋದು, ವೋಟ್ ಬ್ಯಾಂಕನ್ನು ಪಡ್ಕೊಬೋದು ಅಂತ ಹೇಳುವಂತಹ ಒಂದು ಆಸಕ್ತಿ ಅಡಗಿತ್ತು. ಮತ್ತು ಇವರು ಮಾಡಿದಂಥ ಭ್ರಷ್ಟಾಚಾರಗಳನ್ನ ಮುಚ್ಚಾಕೊಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಷಡ್ಯಂತ್ರವನ್ನು, ಆಡಳಿತ ವೈಫಲ್ಯವನ್ನು, ಆಡಳಿತದ ವಿಫಲತೆಯನ್ನು ಮುಚ್ಚಿಟ್ಕೊಳೋದಕ್ಕೂ ಕೂಡ ಇಂಥ ಒಂದು ಷಡ್ಯಂತ್ರವನ್ನು ಮಾಡಿರ್ಬೋದು. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ನಿರಂತರವಾಗಿ RSSನ ಮೇಲೆ ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಇವಾಗ ಉತ್ತರ ಕೊಡುವಂತಹ ಕಾಲ ಒದಗಿ ಬಂದಿದೆ ನಮಗೆ. ಮೊಟ್ಟ ಮೊದಲನೆಯದಾಗಿ ರಾಹುಲ್ ಗಾಂಧಿ ಅವರು RSSನ್ನು ಸಿಮಿ ಅಂದರೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳುವಂತಹ ಒಂದು ಭಯೋತ್ಪಾದನಾ ಸಂಘಟನೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಭೇದ ಇಲ್ಲ, ಎರಡೂ ಒಂದೇ ಅಂತ ಹೇಳುವಂತಹ ಮಾತುಗಳನ್ನು ಆಡಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿದೇಶಗಳಲ್ಲಿ ಕೂತ್ಕೊಂಡು ಮುಸ್ಲಿಂ ಬ್ರದರ್ಹುಡ್ ಅಂತಿದೆಯಲ್ಲ ಅದಕ್ಕೂ ಮತ್ತು RSSಗೂ ಏನು ಭೇದ ಇಲ್ಲ ಅಂತ ಹೇಳುವಂಥ ಮಾತುಗಳನ್ನು ಆಡಿದರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅವರು ಭಾರತ ತೋಡೋ ಯಾತ್ರೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿರಬೇಕು ಅಂದ್ಕೊಳ್ತೀನಿ. ಅವಾಗೇನು ಹೇಳಿಕೆಯನ್ನು ಕೊಟ್ಟಿದ್ರು ಅಂದರೆ, ಈ ಪುಣ್ಯಾತ್ಮ ಇವರು ಕೌರವರಿಗೆ ಹೋಲಿಕೆಯನ್ನು ಮಾಡಿದರು. ಕೌರವರು ಯಾರು ಭಾರತದಲ್ಲಿ ಅಂತ ಹೇಳಿದ್ರೆ ಅರ್ಧ ಚಡ್ಡಿಯನ್ನು ಹಾಕ್ಕೊಂಡು ಲಾಠಿಯನ್ನು ಇಟ್ಕೊಂಡು ಹೋಗ್ತಾರಲ್ಲ, ಇವರು ನಿಜವಾದ ಭಯೋತ್ಪಾದಕರು, ನಿಜವಾದ ಕೌರವರು ಅಂತ ಹೇಳುವಂಥ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿದರು. ಹಾಗಾಗಿ ಇವತ್ತು ಮಾಧ್ಯಮದವರು ಎಲ್ಲಿ ಇವರನ್ನು ಹಿಡ್ಕೊಂಡ್ಬಿಡ್ತಾರೋ, ಮಾತಿನಲ್ಲಿ ಸಿಗಾಕ್ಸ್ತಾರೋ ಅಂತ ಹೇಳುವ ವಿಷಯವನ್ನು ಇಟ್ಕೊಂಡು ಇವತ್ತು ಈ ರಾಹುಲ್ ಗಾಂಧಿ ಅವರು ಮಾಲೆಗಾಂವ್ ಸ್ಫೋಟ ಪ್ರಕರಣದ ತೀರ್ಪಿನ ಬಗ್ಗೆ ಕೇಳಲಿಕ್ಕೆ ಹೋದರೆ ಬೇರೆ ಒಂದು ವಿಷಯವನ್ನು ತಗೊಂಡು ತಪ್ಪಿಸ್ಕೊಂಡು ಓಡೋಗುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ RSSನ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ತೀರಾ ಅವಶ್ಯಕತೆ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳುವಂತಹ ಒಂದು ಸಂಘಟನೆ ದೇಶದ ಜನರಲ್ಲಿ ದೇಶ ಪ್ರೇಮವನ್ನು ಬಿತ್ತುವಂಥ ಕೆಲಸ ಮಾಡುತ್ತೆ, ಸೇವಾ ಕಾರ್ಯಗಳನ್ನು ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಮುಂದುವರೆದ ಭಾಗವಾಗಿ ಅಂಥ ಒಂದು ಬಲಾಢ್ಯವಾದ ಸಂಘಟನೆ ನಮ್ಮಂಥ ಭಾರತ ದೇಶದಲ್ಲಿದ್ದರೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗಿರೋದು ಹಿಂದೂಗಳಾಗಿ ನಮ್ಮ ಕರ್ತವ್ಯ ಕೂಡ ಇದೆ. ಹಾಗಾಗಿ RSS ಏನು ಭಯೋತ್ಪಾದನಾ ಕೃತ್ಯಗಳನ್ನ ಮಾಡ್ಕೊಂಡಿತ್ತ ಅಂತ ಹೇಳ್ತಾರಲ್ಲ ಈ ತಿಳಿಗೇಡಿಗಳು ಮತಿಭ್ರಷ್ಟರು, ಅವರು ಕೆಲವೊಂದು ಸತಿ ತಿಳ್ಕೊಬೇಕು. ಯಾಕೆಂದರೆ ಮರಿ ಖರ್ಗೆ ಅವರು ಇರ್ಬೋದು, ನಮ್ಮ ಹಿರಿಯ ಖರ್ಗೆ ಅವರು ಇದ್ದಾರಲ್ಲ ಮಲ್ಲಿಕಾರ್ಜುನ್ ಮುತ್ಯ ಅವರು, ಇವರು ಬಾಯಿಗಳಲ್ಲಿ ಸದಾ ಉಚ್ಚಾರಣೆ ಆಗೋ ಮಾತು ಏನು ಅಂತ ಹೇಳಿದ್ರೆ, ಕೇಂದ್ರದಲ್ಲೇನಾದರೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದುಬಿಟ್ರೆ RSSನ್ನು ಬ್ಯಾನ್ ಮಾಡಿಬಿಡ್ತೀವಿ, ನಿಷೇಧ ಮಾಡ್ತೀವಿ ಅಂತಲೇ ಇವರು ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ. ಮೊನ್ನೆನೂ ಕೂಡ ಉಚ್ಚಾರಣೆ ಮಾಡಿದರು. ಅದು ಹೇಗೂ ಇರಲಿ, RSS ನಿಷೇಧ ಮಾಡಿದ್ರು ಕೂಡ RSS ತನ್ನ ಕೆಲಸವನ್ನು ಮಾಡೇ ಮಾಡುತ್ತೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದೆ ಸಿಗುತ್ತೆ. ಮತ್ತು ಇನ್ನೊಂದು ಮಾತನ್ನು ಇವರು ತೇಲ್ಬಿಡ್ತಾರೆ, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇನು RSS ಪಾತ್ರ ವಹಿಸಿತ್ತಾ ಅಂತ ಎಲ್ಲ ಕಡೆಗೆ ಹೇಳ್ಕೊಂಡು ತಿರುಗಾಡ್ತಾರೆ. ನೋಡಿ,
ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ಇನ್ನೂ ಹುಟ್ಟೇ ಇರಲಿಲ್ಲ. 1925ನೇ ಇಸ್ವಿಯಿಂದ ಶುರುವಾಗುತ್ತೆ ಆರ್ ಎಸ್ ಎಸ್ಸು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಅದು ತನ್ನ ಕಾರ್ಯವನ್ನು ಮಾಡೋಕ್ಕೆ ಶುರು ಮಾಡ್ತು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಸಿಗುತ್ತೆ. ಯಾಕೆಂದರೆ ಒಂದು ಸಂಘಟನೆ ಬೆಳೆದು ಬಲಾಢ್ಯವಾಗಿ ಅದು ಕಾರ್ಯವನ್ನು ಮಾಡಬೇಕಂದ್ರೆ ಒಂದು 10-20 ವರ್ಷ ಆಗುತ್ತೆ. ಆ ಗ್ಯಾಪಲ್ಲಿ ಅವಾಗ ಆರ್ ಎಸ್ ಎಸ್ಸು ಇನ್ನೂ ಶಿಶು ಅವಸ್ಥೆಯಲ್ಲಿತ್ತು, ಏನು ಸೇವೆ ಮಾಡೋಕ್ಕಾಗದೇ ಇರ್ಬೋದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಆದರೆ ಹೆಡ್ಗೇವಾರ್ ಅವರು ಇದ್ರಲ್ಲ, ಅವರು ಕೂಡ ಮೂಲ ಕಾಂಗ್ರೆಸ್ಸಿಗರೇ ಅನ್ನೋದು ಈ ಕಾಂಗ್ರೆಸ್ಸಿಗರು ಮರ್ತೋಗಿದ್ದಾರೆ. ಯಾಕೆ ಅವ್ರು ಹೊರಗಡೆ ಬಂದರು ಅಂತ ಹೇಳೋ ವಿಷಯ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನಿಂದ ಈ ದೇಶವನ್ನು ಸಂರಕ್ಷಣೆ ಮಾಡೋಕ್ಕಾಗಲ್ಲ, ಕಾಲಾಂತರದಲ್ಲಿ ನಾವು ಮತ್ತೆ ಗುಲಾಮಿ ಮಾನಸಿಕತೆಗೆ ಹೊರಟೋಗ್ತೀವಿ ಅನ್ನುವಂಥ ವಿಷಯ ಹೆಡ್ಗೇವಾರ್ ಅವ್ರಿಗೆ ಮನವರಿಕೆ ಆಗಿತ್ತು. ಹಾಗಾಗಿ ಅವರು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಒಂದು ದೇಶ ಪ್ರೇಮಿ ಸಂಘಟನೆಯನ್ನು ಕಟ್ಟಬೇಕು, ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಧರ್ಮವನ್ನು ಎತ್ತಿಡಿಯುವಂಥ ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತಲೇ ಆರ್ ಎಸ್ ಎಸ್ಸನ್ನು ಸಂಸ್ಥಾಪನೆ ಮಾಡಿದ್ರು. ಹಾಗಾಗಿ ಈಗ 100ರ ಹೊಸಲಲ್ಲಿ ಆರ್ ಎಸ್ ಎಸ್ ಬಂದು ನಿಂತಿದೆ. ಯಾವುದೇ ಒಂದು ಶಕ್ತಿ ಇಲ್ದಾಗಲೂ ಕೂಡ ಆರ್ ಎಸ್ ಎಸ್ ತನ್ನ ಸೇವೆಯನ್ನು ಮಾಡಿಕೊಂಡು ತನ್ನ ಸಂಘಟನೆಯ ಬಲವನ್ನು ವರ್ಧಿಸಿಕೊಂಡು 100ರ ಹೊಸ್ತಿಲಿಗೆ ಬಂದು ನಿಂತಿರುವಂತಹ ಜಗತ್ತಿನ ಅತ್ಯಂತ ಒಂದು ದೊಡ್ಡ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಆರ್ ಎಸ್ ಎಸ್ ಅಂತ ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ. ವಿಷಯ ಇದು ಹೇಗೂ ಇರಲಿ. ಆಮೇಲೆ 1954ನೇ ಇಸ್ವಿಯಲ್ಲಿ ದಾದ್ರಾ ಹವೇಲಿಯಲ್ಲಿ ತಿರಂಗಾ ಧ್ವಜವನ್ನು ಹಾರಿಸಿದ್ದು ಕೂಡ ಆರ್ ಎಸ್ ಎಸ್. ವಿನಾಯಕ ಆಮ್ಟೆ ಅನ್ನುವರ ನೇತೃತ್ವದಲ್ಲಿ ದಾದ್ರಾ ಹವೇಲಿಯಲ್ಲಿ ತಿರಂಗಾ ಧ್ವಜವನ್ನು ಹಾರಿಸಿದರು. ಇದು ಕೂಡ ಆರ್ ಎಸ್ ಎಸ್ನ ಸಾಧನೆ. 1962ನೇ ಇಸ್ವಿಯಲ್ಲಿ ಚೀನಾದ ಜೊತೆಯಲ್ಲಿ ನಡೆದಂಥ ಯುದ್ಧದಲ್ಲಿ ರಸ್ತೆಗಳನ್ನು ಮಾಡಿಕೊಡೋದಿರ್ಬೋದು, ಅಂದರೆ ಕಾಲ್ದಾರಿಗಳಲ್ಲಿ ಗುಡ್ಡಗಾಡುಗಳಲ್ಲಿ ರಸ್ತೆಗಳನ್ನು ಮೇಂಟೈನ್ ಮಾಡೋದಿರ್ಬೋದು, ಸೈನಿಕರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡೋದಿರ್ಬೋದು, ಗಾಯಾಳು ಆದಂಥ ಸೈನಿಕರನ್ನು ಚಿಕಿತ್ಸಾ ಕೇಂದ್ರಗಳಿಗೆ ತೊಗೊಂಡೋಗೋದಿರ್ಬೋದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿದರು. ಇವಾಗ ಏನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ, ಸಿಮಿಗೂ ಆರ್ ಎಸ್ ಎಸ್ಗೂ ವ್ಯತ್ಯಾಸ ಇಲ್ಲ ಅಂತ, ಇವರದ್ದೇ ಮುತ್ತಾತನವರಾದಂತಹ ನೆಹರೂರವರು ಗಣರಾಜ್ಯೋತ್ಸವದ ದಿನ ನಡೆಯುವಂಥ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ಆರ್ ಎಸ್ ಎಸ್ಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಅನ್ನುವಂಥ ವಿಷಯನ ರಾಹುಲ್ ಗಾಂಧಿ ಅವರು ಇಲ್ಲಿ ನೆನ್ಪಿಟ್ಕೊಬೇಕು. ಆಮೇಲೆ 1965ನೇ ಇಸ್ವಿಯಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ನಡೆದಂಥ ಯುದ್ಧದ ಸಂದರ್ಭದಲ್ಲಿ ಶ್ರೀನಗರ ಇದೆಯಲ್ಲ, ಶ್ರೀನಗರದ ಒಂದು ವಾಯುನೆಲೆ ಏನಿದೆ ಅದರ ರನ್ವೇಯಲ್ಲಿ ಇರ್ಬೋದು, ಈ ಹಿಮ ಎಲ್ಲ ಬಂದು ಬಿದ್ದಿರುತ್ತೆ, ಅದನ್ನು ತೆರವು ಮಾಡೋವಂಥ ಕೆಲಸದಲ್ಲೂ ಕೂಡ ಆರ್ ಎಸ್ ಎಸ್ ಭಾಗವಹಿಸಿತ್ತು. ಅಷ್ಟೇ ಅಲ್ಲದೆ ಯಾವಾಗ ಸೈನಿಕರಿಗೆ ರಕ್ತದ ಅವಶ್ಯಕತೆ ಬೀಳುತ್ತೋ ಆವಾಗ ರಕ್ತದಾನವನ್ನು ಮಾಡುವುದರ ಮುಖಾಂತರ ಕೂಡ ದೇಶದ ಸೇವೆಯನ್ನು ಮಾಡಿತ್ತು. ಅಷ್ಟೇ ಅಲ್ಲದೆ ಗೋವಾ ವಿಮೋಚನಾ ಚಳುವಳಿ ನಡೆಯುತ್ತಲ್ಲ 1955ನೇ ಇಸ್ವಿಯಲ್ಲಿ, ಅದರಲ್ಲೂ ಕೂಡ ಆರ್ ಎಸ್ ಎಸ್ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು ಅನ್ನೋದನ್ನು ಈ ಕಾಂಗ್ರೆಸ್ಸಿಗರು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಆರ್ ಎಸ್ ಎಸ್ನ ಪಾತ್ರ ಏನು ದೇಶದ ಸಂರಕ್ಷಣೆ ಮಾಡುವಾಗ ಅಂತ ಈ ಕಾಂಗ್ರೆಸ್ಸಿಗರು ವಿಷಯಗಳನ್ನೆತ್ತಾರಲ್ಲ, 1975ನೇ ಇಸ್ವಿಯಲ್ಲಿ ಚುನಾವಣಾ ಅಕ್ರಮಗಳಿಂದ ಗೆಲುವನ್ನು ಸಾಧಿಸಿದ್ರು ಇಂದಿರಾ ಗಾಂಧಿ ಅನ್ನೋದಂಥ ತೀರ್ಪು ಹೊರಬಿದ್ದಾಗ ಇಂದಿರಾ ಗಾಂಧಿ ಅವರು ತಮ್ಮ ಒಂದು ಪ್ರಧಾನಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳೋದಕ್ಕೋಸ್ಕರ ಸಂವಿಧಾನವನ್ನು ಬದಿಗಿಟ್ಟು ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಏರಿದ್ರಲ್ಲ, ಆವಾಗ ಇಡೀ ದೇಶದ ಜನರನ್ನು ಸಂಘಟಿಸುವಾಗ ತೆರೆಮರೆಯಿಂದ ಇಡೀ ದೇಶನ ಸಂಘಟನೆ ಮಾಡಿದ್ದು ಕೂಡ ಆರ್ ಎಸ್ ಎಸ್. ಈ ಒಂದು ಎಮರ್ಜೆನ್ಸಿಯ ವಿರುದ್ಧ ಸಂಘಟಿತರನ್ನಾಗಿ ಮಾಡಿದ್ದು ಆರ್ ಎಸ್ ಎಸ್ನ ಪಾತ್ರ ಇದರಲ್ಲಿ ಸ್ಪಷ್ಟವಾಗಿತ್ತು ಅನ್ನೋದನ್ನು ಈ ಕಾಂಗ್ರೆಸ್ಸಿಗರು ಯಾವತ್ತಿಗೂ ನೆನಪಿನಲ್ಲಿಟ್ಕೊಬೇಕು. ಇಷ್ಟೇನ ಆರ್ ಎಸ್ ಎಸ್ನ ಸಾಧನೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಖಂಡಿತವಾಗೂ ಇಲ್ಲ. ಇವತ್ತು ದೇಶದಲ್ಲಿ 70,000ಕ್ಕೂ ಮೀರಿದಂತಹ ಶಾಖೆಗಳನ್ನು, ನಿತ್ಯ ಶಾಖೆಗಳನ್ನು ಆರ್ ಎಸ್ ಎಸ್ ನಡೆಸ್ತಾ ಇದೆ. ತನ್ಮುಖೇನ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಏನು ಸ್ಥಿತಿಗತಿ ಇದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಆರ್ ಎಸ್ ಎಸ್ ಮಾಡ್ತಾ ಇದೆ. ದೇಶದಲ್ಲಿ ಸಂಕಷ್ಟ ಕಾಲಗಳೆದುರಾದಾಗ, ಪ್ರಕೃತಿ ವಿಕೋಪಗಳಾದಾಗ, ಭೂಕಂಪಗಳಾದಾಗ, ನೆರೆಗಳಾದಾಗ, ಬರಗಾಲ ಬಂದಾಗ, ಸುನಾಮಿ ಬಂದಾಗ, ಸಾಂಕ್ರಾಮಿಕ ರೋಗಗಳು ಬಂದಾಗ ತನ್ನ ಕೈಲಾದಷ್ಟು ಕೆಲಸವನ್ನು ಆರ್ ಎಸ್ ಎಸ್ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಇತ್ತೀಚೆಗಷ್ಟೇ ಕರೋನಾ ಬಂದಿತ್ತಲ್ಲ, ಆವಾಗ ಅದು ಮಾರಣಾಂತಿಕ ಕಾಯಿಲೆಯಾಗಿ ಹೊರಹೊಮ್ಮಿತ್ತು. ಎಲ್ಲರಿಂದ ಸಾಂಕ್ರಾಮಿಕ ಕಾಯಿಲೆ ಯಾರಿಗೆ ಬೇಕಾದ್ರೂ ಅಂಟ್ಕೊಳ್ಳುತ್ತೆ. ಆದರೆ ಆವಾಗ ಆರ್ ಎಸ್ ಎಸ್ ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ತನ್ನ ಕೈಲಾದಷ್ಟು ಸೇವೆಯನ್ನು ಸಮಾಜಕ್ಕೆ ಮಾಡೋದರಲ್ಲಿ ತೊಡಗಿಸ್ಕೊಳ್ತು. ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೂಡ ಎಷ್ಟೋ ಜನ ಬಜರಂಗದ ದಳದ ಕಾರ್ಯಕರ್ತರು ಕರೋನಾದಿಂದ ಅಸುನೀಗಿದಂತಹ
ರೋಗಿಗಳ ಶವವನ್ನು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ರೀ. ಅವ್ರ ಮನೆಯವರು ಕೂಡ ಬರೋದಿಲ್ಲ ಅಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೆ ಅಂದರೆ ಕಾಯಿಲೆ ಬಂದರೆ ಇನ್ನೂ ಚುಚ್ಚುಮದ್ದು ಬಂದಿರಲಿಲ್ಲ. ಆವಾಗ ಹಲವಾರು ಕಡೆ ಈ ಬಜರಂಗ ದಳದ ಕಾರ್ಯಕರ್ತರು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಈ ಕಾಂಗಿಗಳು ನೆನ್ಪಿಟ್ಕೊಬೇಕು. ಹಾಗಾಗಿ ಮೊನ್ನೆ ಅಷ್ಟೇ ನಮ್ಮ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ, ಹರ ಹರ ಮಹಾದೇವ್ ಅಂದರೆ ಕಾಂಗ್ರೆಸ್ಗೆ ಮೈಗೆಲ್ಲ ಉರಿಯಾಗುತ್ತೆ. ಹರ ಹರ ಮಹಾದೇವ್ ಅಂತೇಳುವಂಥದ್ದು ಏನು ಒಂದು ಕೋಮುವಾದಿ ಚಿಹ್ನೆ ಅಲ್ಲ ಅದು. ಹಾಗಾಗಿ ನಾವು ಆಪರೇಷನ್ ಮಹಾದೇವ್ಗೂ ಕೂಡ ಅದೇ ಒಂದು ಹೆಸರನ್ನು ಯಾಕಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಯುದ್ಧಕ್ಕೆ ಹೊರಡುವಾಗ ಬರ್ತಾ ಇದ್ದಿದ್ದಂಥ ಅದು ಘೋಷವಾಕ್ಯ, ಅದು ಹರ ಹರ ಮಹಾದೇವು. ಅದಕ್ಕೆ ನೀವು ಕೋಮುವಾದದ ಬಣ್ಣವನ್ನು ಕಟ್ಟಬೇಡಿ ಅಂತೇಳುವಂಥ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಈಗ ಅಸಾವುದ್ದೀನ್ ಓವೈಸಿ ಇರ್ಬೋದು, ಹಲವಾರು ಜನ ನಾನಾ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆದರೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸ್ಪಷ್ಟ ಸಾಕ್ಷ್ಯಗಳು. ಅದ್ರ ಮುಖಾಂತರ ರುಜುವಾತು ಪಡಿಸ್ಲಿ. ಇವಾಗೇನು ಕಾಂಗ್ರೆಸ್ ಅವರೇ ವಿರೋಧ ಮಾಡ್ತಾಯಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಮಾಲೆಗಾವನ ಮೇಲೆ ಬೇಕಾದರೆ ಯಾರು ಬೇಡ ಅಂತ ಹೇಳ್ದವ್ರು ಯಾರು? ಸಾಕ್ಷಿ, ಹಾಲಿಗೆ ಹಾಲು ನೀರಿಗೆ ನೀರು ಆಗಲಿ. ಆದರೆ ನಿಮಗೆ ಇಲ್ಲಿರ್ತಕ್ಕಂಥ ಏನು ಇದು ಮೈ ಉರಿ ಅಂತ ಹೇಳಿದ್ರೆ, ಇವತ್ತು ಕೇಸರಿ ಭಯೋತ್ಪಾದನೆ ಅನ್ನೋದು ಇವತ್ತು ತೆರೆಮರೆಗೆ ಸರಿದು ಬಿಡುತ್ತಲ್ಲ ಅಂತ. ಆದರೆ ಇದಕ್ಕೆಲ್ಲ ಇನ್ನೊಂದು ಸ್ಪಷ್ಟ ಸಾಕ್ಷಿ ಇದೆ. ಈ ಮೆಹಬೂಬ್ ಮುಜಾವರ್ ಅಂತ ಹೇಳುವಂತಹ ATSನ ಅಧಿಕಾರಿ, ಅಂದರೆ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ಪಡೆಯ ಒಬ್ಬರು ಅಧಿಕಾರಿ. ಇವರು ಅವರನ್ನು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಸರ್ವೀಸ್ ಸೀಕ್ರೆಟ್ ಫಂಡ್ ಅಂತ ಇರುತ್ತೆ. ಅಂದರೆ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ರಹಸ್ಯವಾಗಿ ಹಣವನ್ನು ಕೊಡ್ತಾರೆ. ಕೊಟ್ಬಿಟ್ಟು ಸೇವೆಯನ್ನು ತಗೊಳ್ತಾರೆ. ಅಂದರೆ ಇನ್ಫಾರ್ಮರು ಆ ರೀತಿಯಾಗಿ ಎಲ್ಲ ಇರುತ್ತೆ. ಅದು ಇನ್ಫಾರ್ಮರ್ಗೂ ಕೊಡ್ತಾರೆ, ಮತ್ತು ಉನ್ನತ ಹುದ್ದೆಯಲ್ಲಿ ಹೋಗುವಂಥ ಅಧಿಕಾರಿಗಳಿಗೂ ಅವರ ಖರ್ಚು ವೆಚ್ಚಗಳಿಗೋಸ್ಕರ ಕೊಡುವಂತಹ ಒಂದು ಫಂಡ್ ಅಂತ ಹೇಳಲಾಗುತ್ತದು. ಈ ಮೆಹಬೂಬ್ ಮುಜಾವರ್ ಅವ್ರಿಗೆ ಒಂದು ಗುರಿಯನ್ನು ಕೊಟ್ಟಿತ್ತು ATS, ಭಯೋತ್ಪಾದನಾ ನಿಗ್ರಹ ದಳ. ಅದೇನು ಅಂತ ಹೇಳಿದ್ರೆ, ಸರಸಂಚಾಲಕರಾಗ್ತಾ ಇದ್ದಾರಲ್ಲ ಮೋಹನ್ ಭಾಗವತರು, ಅವರನ್ನು ಈ ಒಂದು ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಸಿಲುಕಿ ಹಾಕಿಸುವಂಥ ಪ್ರಯತ್ನ ನಡೆದಿತ್ತು. ಅದಕ್ಕೆ ಮುಂಚೆ ಇಬ್ಬರು RSS ಕಾರ್ಯಕರ್ತರ ಹತ್ಯೆ ಆಗಿರುತ್ತೆ. ಸಂದೀಪ್ ಢಾಂಗೆ ಮತ್ತು ರಾಮ್ಜಿ ಅನ್ನುವಂಥ ಇಬ್ಬರು RSS ಕಾರ್ಯಕರ್ತರ ಹತ್ಯೆ ಆಗಿರುತ್ತೆ. ಆದರೆ ಅವರು ಬದುಕಿದ್ದಾರೆ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ನೀನು ತನಿಖೆಯನ್ನು ಮಾಡಬೇಕು, ಮತ್ತು ಮೋಹನ್ ಭಾಗವತರನ್ನು ಮತ್ತು ಯೋಗೀಜಿ ಅವರನ್ನು ಸಿಲುಕಿಸಿ ಹಾಕಬೇಕು, ಶ್ರೀ ರವಿಶಂಕರ್ ಗುರೂಜಿ ಅವರನ್ನು ಸಿಲುಕಿಸಿ ಹಾಕಿಸ್ಬೇಕು ಅನ್ನುವಂತಹ ಒಂದು ಗುರಿಯನ್ನು ಇವ್ರಿಗೆ ನೀಡಲಾಗಿರುತ್ತೆ. ಆದರೆ ಮೆಹಬೂಬ್ ಮುಜಾವರ್ ಅವರು ಮುಸಲ್ಮಾನರೇ ಇರ್ಬೋದು, ಆದರೆ ಅವರು ಪ್ರಾಮಾಣಿಕತೆಯನ್ನು ಮೆರೆದರು. ನಾನು ಸುಳ್ಳು ತನಿಖೆಯನ್ನು ಮಾಡೋದಿಲ್ಲ, ತಪ್ಪಾದ ತನಿಖೆಯನ್ನು ಮಾಡೋದಿಲ್ಲ, ತಪ್ಪು ತನಿಖಾ ವರದಿಯನ್ನು ಕೊಡೋದಿಲ್ಲ ಅಂತ ಅವರು ಹಿಂದೇಟಾಕ್ತಾರೆ. ನಾಗಪುರಕ್ಕೆ ತೆರಳಿದ ಮೇಲೂ ಕೂಡ ಅವರು ಹಲವಾರು ದಿನ ಸುಮ್ಮನೆ ಇರ್ತಾರೆ. ತನಿಖೆಯಲ್ಲಿ ತಪ್ಪು ಮಾಹಿತಿಯನ್ನು ಅವ್ರು ಕೊಡೋದಿಲ್ಲ. ಹಾಗಾಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೇಳಿ ಅವರನ್ನು ಸೇವೆಯಿಂದ ವಜಾ ಮಾಡಿ ಅವರನ್ನು ಬಂಧನದಲ್ಲಿ ಇಡಲಾಗಿತ್ತು ಅನ್ನುವಂಥ ವಿಷಯಗಳು ಇವತ್ತು ಮುನ್ನೆಲೆಗೆ ಬಂದಿರೋದು. ಹಾಗಾಗಿ ಕಾಂಗ್ರೆಸ್ಸಿಗರೇ, ದೇಶದಾದ್ಯಂತ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡ್ತಾ ಇರೋದು ಯಾರು ಅಂತ ಕೇಳಿದ್ರೆ, ಈಗೀಗ ತೊದಲು ನುಡಿಗಳನ್ನು ನುಡಿಯುವಂಥ ತೊಟ್ಟಿಲಲ್ಲಿ ಇರುವಂತಹ ಮಗುವು ಕೂಡ ಹೇಳುತ್ತೆ, ಅದು ವಿದೇಶಿ ಪ್ರೇರಿತವಾದಂತಹ ಭಯೋತ್ಪಾದನಾ ಕೃತ್ಯಗಳು ಅಂತ, ಮುಸಲ್ಮಾನರೇ ಮಾಡ್ತಾ ಇರೋದು ಅಂತ. ನೀವು ಹಂಗೆ ಹೇಳ್ಬಿಟ್ರೆ ಎಲ್ಲಿ ನಿಮ್ಮ ಬ್ರದರ್ಸು ನೊಂದ್ಕೊಂಡ್ಬಿಟ್ಟು ನಿಮಗೆ ಮತದಾನವನ್ನು ಮಾಡುವುದಿಲ್ಲವೋ ಅನ್ನುವಂಥ ಒಂದು ಸಂಕಷ್ಟಕ್ಕೆ ನೀವು ಇವತ್ತು ಧರ್ಮ ಸಂಕಟಕ್ಕೆ ಈಡಾಗಿರೋದು. ಹಾಗಾಗಿ RSS ಅಂತೇಳುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳುವಂತಹ ಒಂದು ದೇಶಪ್ರೇಮಿ ಸಂಘಟನೆಯ ಮೇಲೆ ಭಯೋತ್ಪಾದನೆಯನ್ನು ಮಾಡ್ತಾರೆ ಅಂತೇಳುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟಿಬಿಟ್ರೆ ಅದರಲ್ಲಿರುವಂಥ ಹಲವಾರು ಹಿಂದೂಗಳು ಚೆದರೋಗ್ಬಿಡ್ತಾರೆ. ತನ್ಮುಖೇನ ಮುಸಲ್ಮಾನರು ಸಂತುಷ್ಟಿ ಆಗ್ಬಿಡ್ತಾರೆ. ಜಾತಿ ರಾಜಕಾರಣದ ಹೆಸರಲ್ಲಿ ಇವತ್ತು ಧರ್ಮ ನಿರಪೇಕ್ಷಿತವಾದಂಥ ದೇಶವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಿಮಗೆಲ್ಲ ನಾಚಿಕೆ ಆಗಬೇಕು. ದೇಶದ ಮೂಲ ಸಂಸ್ಕೃತಿಯನ್ನು ಹಾಳು ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಿಮಗೆಲ್ಲ ನಾಚಿಕೆ ಆಗಬೇಕು ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಾದ ಹಣೆಪಟ್ಟಿಯನ್ನು RSS ಕಟ್ಬಿಟ್ರೆ ಮುಂದಿನ ಪೀಳಿಗೆ ಏನಿದೆ ಹಿಂದೂ ಪರ ಸಂಘಟನೆಗಳ ಹೊಸ್ತಿಲಿಗೆ ಬರಬಾರ್ದು. ತನ್ಮುಖೇನ ಹಿಂದೂಗಳನ್ನು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನಾವು ಚೇಂಜ್ ಮಾಡ್ಬೋದು ರಾಜಕೀಯ ಚಿತ್ರಣಕ್ಕೆ, ನಮಗೆ ಮತ ಬ್ಯಾಂಕ್ ಆಗಿ ಅನ್ನುವಂಥ ಮೂಲ ವಿಷಯವೇ ಈ ಸ್ಯಾಫ್ರಾನ್ ಟೆರರಿಸಮ್ನ ಹಿನ್ನೆಲೆಯಲ್ಲಿ ಅಡಗಿರ್ತಕ್ಕಂಥದ್ದು ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಇನ್ನಾದರೂ ಕಾಂಗ್ರೆಸ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ
ತನ್ನ ಜವಾಬ್ದಾರಿಯನ್ನು ಅರಿತು ಜನರಿಗೆ ಈ ರೀತಿಯಾದ ಸುಳ್ಳು ಸಂದೇಶಗಳನ್ನು ಕೊಡಬಾರ್ದು, ತಪ್ಪು ಸಂದೇಶಗಳನ್ನು ಕೊಡಬಾರ್ದು ಅಂತ ಹೇಳುವಂಥ ವಿಷಯವನ್ನು ಮನದಟ್ಟು ಮಾಡಿಕೊಂಡು ದೇಶದ ರಕ್ಷಣೆಗೆ ಕಟಿಬದ್ಧರಾಗಿ ನಿಲ್ಲಿ, ಇಲ್ಲ ಅಂತ ಹೇಳಿದ್ರೆ ತಮ್ಮ ರಾಜಕೀಯ ಪಕ್ಷವನ್ನೇ ವಿಸರ್ಜನೆಗೊಳಿಸ್ಬಿಟ್ಟು ಮನೆಗೆ ಹೋಗಲಿ ಅಂತ ಹೇಳುವಂಥ ವಿಷಯವನ್ನು ಕಾಂಗ್ರೆಸ್ಸಿಗರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.